ಪ್ರಿಯ ವೀಕ್ಷಕರೇ, ದೇಶದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕೇಳರಿಯದ ಅತ್ಯಂತ ವಿಚಿತ್ರ ಹಾಗೂ ರೋಚಕ ಘಟನೆಗೆ ಭಾರತದ ರಾಜಕೀಯ ಸಾಕ್ಷಿಯಾಗ್ತಾ ಇದೆ. ಈಗಾಗಲೇ ಸಾಮಾಜಿಕ ಜಾಲತಾಣ, ಅದರಲ್ಲೂ ಇನ್ಸ್ಟಾಗ್ರಾಮ್ನಂತಹ ಪ್ಲಾಟ್ಫಾರ್ಮ್ ಬಳಸುವವರಿಗೆ ಈ ರಾಜಕೀಯ ಬೆಳವಣಿಗೆ ಬಗ್ಗೆ ಗೊತ್ತಾಗಿಯೇ ಇರುತ್ತೆ ಬಿಡಿ. ಎಸ್, ಭಾರತದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಸದ್ದು ಮಾಡ್ತಾ ಇದೆ. ಸದ್ಯದ ಮಟ್ಟಿಗೆ 1 ಕೋಟಿಗೂ ಹೆಚ್ಚು ಹಿಂಬಾಲಕರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಈ ಪಾರ್ಟಿ ಹೊಂದಿದೆ. ಇಲ್ಲಿ ಸಾಮಾನ್ಯವಾಗಿ ಬಿಜೆಪಿ, ಕಾಂಗ್ರೆಸ್ನಂತಹ ರಾಜಕೀಯ ಪಕ್ಷಗಳು ತನ್ನದೇ ಸಿದ್ಧಾಂತಗಳನ್ನು ಮುಂದಿಟ್ಟುಕೊಂಡು ಬದಲಾವಣೆ ತರುವ ಹೆಸರಲ್ಲಿ ಅಧಿಕಾರ ಹಿಡಿಯುವ ಕನಸು ಕಾಣುತ್ತೆ. ಆದರೆ ಈ ಪಕ್ಷ ಹುಟ್ಟಿದ ರೀತಿ ನಿಜಕ್ಕೂ ಆಶ್ಚರ್ಯ ಎನಿಸುತ್ತೆ. ಯಾರನ್ನೋ ಹೀಯಾಳಿಸಲು ಸೃಷ್ಟಿ ಮಾಡಿದ ಪಕ್ಷವು ಕತ್ತಲೆ ಸರಿದು ಬೆಳಗಾಗುವ ಹೊತ್ತಿಗೆ ದೊಡ್ಡದಾಗಿದೆ. ಹಾಗಿದ್ರೆ ಈ ಪಕ್ಷದ ಸ್ಥಾಪಕ ಯಾರು? ಈ ಪಾರ್ಟಿಗೆ ಯಾರ್ಯಾರ ಬೆಂಬಲವಿದೆ? ನಮ್ಮ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಈ ಪಕ್ಷದ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ನಾವು ನಿಮಗೆ ಈ ಹಿಂದೆಯೇ ತಿಳಿಸಿರುವ ಹಾಗೆ ಸಾಮಾನ್ಯವಾಗಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ತನ್ನದೇ ಸಿದ್ಧಾಂತಗಳನ್ನು ಮುಂದಿಟ್ಟುಕೊಂಡು ಬದಲಾವಣೆ ತರುವ ಹೆಸರಲ್ಲಿ ಅಧಿಕಾರ ಹಿಡಿಯುವ ಕನಸು ಕಾಣುತ್ತೆ. ಆದರೆ ಈ ಪಕ್ಷ ಹುಟ್ಟಿದ್ದು ಭಾರತೀಯ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಹೇಳಿದ ಒಂದು ಹೇಳಿಕೆಯಿಂದ. ಒಂದು ಪ್ರಕರಣದ ವಿಚಾರಣೆಯಲ್ಲಿ ನಿರುದ್ಯೋಗಿ ಯುವಕರ ಬಗ್ಗೆ ಮಾತನಾಡಿದ ಅವರು, ಭಾರತದಲ್ಲಿ ನಿರುದ್ಯೋಗಿ ಯುವಜನತೆ ಜಿರಳೆ ಇದ್ದಂತೆ. ಅವರು ಸಾಮಾಜಿಕ ಜಾಲತಾಣದ ಮೂಲಕ ಸಮಾಜದ ಮೇಲೆ ದಾಳಿ ಮಾಡುವ ಜಿರಳೆ ಎಂದು ಹೇಳಿದ್ರು. ನಿಮಗೆ ನೆನಪಿದೆಯಾ? ಇನ್ನು ಈ ಹೇಳಿಕೆ ವಿರುದ್ಧ ಸಿಡಿದೆದ್ದ ನಿರುದ್ಯೋಗಿಗಳ ಗುಂಪು, ಹೌದು, ನಾವು ನಿರುದ್ಯೋಗಿಗಳು ಎಂದು ಘಂಟಾಘೋಷವಾಗಿ ಹೇಳಿಕೆ ನೀಡಿ ರಾತ್ರೋರಾತ್ರಿ ಜಿರಳೆ ಜನತಾ ಪಾರ್ಟಿ ಎಂದು ಘೋಷಣೆ ಮಾಡಿದ್ರು. ಬೆಳಗಾಗುವಷ್ಟರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ 1 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದಿತ್ತು. ಇನ್ನು 2-3 ದಿನ ಕಳೆಯುತ್ತಿದ್ದಂತೆ ಹಿಂಬಾಲಕರ ಸಂಖ್ಯೆ 1 ಕೋಟಿ ದಾಟಿದೆ. ಇನ್ನು ನಮ್ಮ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಅಧಿಕೃತವಾಗಿ ಕಾಕ್ರೋಚ್ ಪಕ್ಷ ಬೆಂಬಲವಿಲ್ಲದಿದ್ದರೂ ಪರಸ್ಪರ ಕಿತ್ತಾಟ ನಡೆಸಿದ್ವು. ಇಲ್ಲಿ ಆಡಳಿತ ಪಕ್ಷವು ತನಿಖಾ ಸಂಸ್ಥೆಗಳ ಭಯ ಹುಟ್ಟಿಸಿ ಇತರ ಪಕ್ಷಗಳ ನಾಯಕರನ್ನ ತನ್ನತ್ತ ಸೆಳೆದುಕೊಳ್ತಾ ಇದೆ. ಹೀಗೆ ಪಕ್ಷಾಂತರ ಮಾಡಿ ಬರುವ ನಾಯಕರಿಂದಲೇ ಆಡಳಿತ ಪಕ್ಷವು ಕಾಕ್ರೋಚ್ ಪಾರ್ಟಿಯಾಗಿ ಬದಲಾಗ್ತಾ ಇದೆ ಎಂದು ವಿಪಕ್ಷಗಳು ಆರೋಪಿಸಿದ್ವು. ಇನ್ನು ಇದೇ ಆರೋಪಕ್ಕೆ ಪ್ರತ್ಯುತ್ತರ ಎಂಬಂತೆ ಸಿದ್ಧಾಂತಗಳಿಲ್ಲದ, ಕೇವಲ ಅಧಿಕಾರ ಹಿಡಿಯಲು ಮಾತ್ರ ಒಂದಾಗಿರುವ ವಿರೋಧ ಪಕ್ಷಗಳ ಮಹಾಗಠಬಂಧನ್ ನಿಜವಾದ ಕಾಕ್ರೋಚ್ ಪಾರ್ಟಿ ಎಂದು ಆಡಳಿತಾರೂಢ ನಾಯಕರು ಪ್ರತಿವಾದ ಮಂಡಿಸಿದ್ರು. ಅದೆಲ್ಲ ಬಿಡಿ, ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ತನ್ನಿಂದ ತಾನೇ ಉದ್ಭವವಾಯ್ತಾ ಅಂತ ನೋಡೋದಾದ್ರೆ, ಇಲ್ಲಿ ಈ ಪಕ್ಷ ಕಟ್ಟಿದ್ದು ಅಭಿಜಿತ್ ದೀಪ್ಕೆ ಎಂಬ ವಿದ್ಯಾರ್ಥಿ. ಹಾಗಿದ್ರೆ ಈ ಅಭಿಜಿತ್ ದೀಪ್ಕೆ ಯಾರು? ಈತನಿಗೂ ಆಮ್ ಆದ್ಮಿ ಪಾರ್ಟಿಗೂ ಸಂಬಂಧವಿದೆ ಎಂದು ಆರೋಪಿಸ್ತಾ ಇರೋರು ಯಾರು? ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ಜೆನ್ಜಿ ಪ್ರತಿಭಟನೆಯ ರೂಪ ತಾಳ್ತಾ ಇದೆಯೇ ಅನ್ನೋದನ್ನ ನೋಡೋಣ ಬನ್ನಿ. How much power you have? Please, this is my request to you. Don't think this is just a social media movement. You have immense power. You just don't realize it. You are about to do something very big in this country, and that is going to change the country's political history forever. You are about to change the political discourse of this country, and I'm sure you will, because if you can bring down the biggest party in the world on its knees within just 4 days, you are meant to do many great things. ವೀಕ್ಷಕರೇ, ಈ ಅಭಿಜಿತ್ ದೀಪ್ಕೆ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ಸಂಪರ್ಕ ವಿದ್ಯಾರ್ಥಿಯಾಗಿದ್ದಾರೆ. ಈ ವ್ಯಕ್ತಿ ಈ ಹಿಂದೆ 2020 ಮತ್ತು 2023ರ ನಡುವೆ
ಆಮ್ ಆದ್ಮಿ ಪಕ್ಷದೊಂದಿಗೆ ಸಂಬಂಧವಿದ್ದ ರಾಜಕೀಯ ಪ್ರಚಾರಗಳು ಮತ್ತು ಸಾಮಾಜಿಕ ಮಾಧ್ಯಮ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಸದ್ಯ ಇದೇ ವ್ಯಕ್ತಿ ಈ ಜಿರಳೆ ಪಕ್ಷವನ್ನ ಹುಟ್ಟಿ ಹಾಕಿದ್ದಾರೆ. ಇಲ್ಲಿ ಅಭಿಜಿತ್ ದೀಪ್ಗೆ ಎಕ್ಸ್ ಜಾಲತಾಣದಲ್ಲಿ ಸಕ್ರಿಯವಾಗಿರುವ ಒಬ್ಬ ಭಾರತೀಯ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಮತ್ತು ರಾಜಕೀಯ ವಿಡಂಬನಾಕಾರ. ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರಸ್ತುತ ಭಾರತದಲ್ಲಿ ಕೇವಲ ಒಂದು ತಮಾಷೆಯ ಮೀಮ್ ಆಗಿ ಉಳಿಯದೆ ಜೆನ್ಜಿ ಯುವಕರ ಅತ್ಯಂತ ಶಕ್ತಿಶಾಲಿ ಡಿಜಿಟಲ್ ಪ್ರತಿಭಟನೆಯಾಗಿ ಮಾರ್ಪಡ್ತಾ ಇದೆ. ಮೇ 16, 2026ರಂದು ಆರಂಭವಾದ ಈ ಆನ್ಲೈನ್ ಮೂವ್ಮೆಂಟ್ ಕೆಲವೇ ದಿನಗಳಲ್ಲಿ ಇಂಟರ್ನೆಟ್ನಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ದೇಶದ ಯುವ ಜನತೆಯ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕುವ ದೊಡ್ಡ ವೇದಿಕೆಯಾಗಿ ಮಾರ್ಪಟ್ಟಿದೆ. ಒಟ್ನಲ್ಲಿ ನಮ್ಮ ಯುವ ಪೀಳಿಗೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಕೀಬೋರ್ಡ್ ವಾರಿಯರ್ಸ್ ಆಗಿ ಉಳಿಯದೆ ನಿಜವಾದ ಹೋರಾಟಕ್ಕೆ ಇಳಿಯುತ್ತಾರ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಜೆನ್ಜಿಯ ಬಲ ಬಳಸಿಕೊಂಡು ಹುಟ್ಟಿಕೊಂಡ ಜಿರಳೆ ಜನತಾ ಪಾರ್ಟಿಯ ಬಗ್ಗೆ ಮಾಹಿತಿ. ಇದೇ ರೀತಿಯ ಇನ್ನಷ್ಟು ಹೊಸ ವಿಷಯಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.